ಮತ್ತೆ ಕಾರ್ಯಕ್ರಮ ಯಾರಿಂದ ನಡಿಬೇಕ್ರಿ? 50 ಎಕರೆ ಜಮೀನನ್ನೇ ನನ್ನ ಕೈಯ ವಶ ಮಾಡಿ ನಾನೊಬ್ಬ ದೊಡ್ಡ ಜಮೀನ್ದಾರನೆಂದು ಬೆಳಕಿಗೆ ತಂದ ನನ್ನ ಸ್ನೇಹಿತ ವಕೀಲ್ ತ್ಯಾಗರಾಜರೇ ಈ ಉದ್ಘಾಟನೆ ಮಾಡಲಿ. ಅದು ನನ್ನಿಂದ ಹೇಗೆ ಸಾಧ್ಯ ಶ್ರೀಮಂತರೇ? ಏಕೆ ಸಂಕೋಚ ಪಡ್ತಾ ಇದ್ದೀರಾ ವಕೀಲ್ರೇ? ಇಂದಲ್ಲ ನಾಳೆ ಇಡೀ ಕರ್ನಾಟಕಕ್ಕೇನೆ ದೊಡ್ಡ ನ್ಯಾಯಾಧೀಶರಾಗಿ ಈ ಪೀಠವನ್ನು ಏರಲಿರುವ ನೀವು ಈ ಕೆಲಸಕ್ಕೆ ಒಲ್ಲೆನ್ನಬಾರದು. ದಯಮಾಡಿ ಜ್ಯೋತಿ ಬೆಳಗಿಸಿ ಉದ್ಘಾಟನೆ ಪ್ರಾರಂಭ ಮಾಡ್ರಿ. ಶ್ರೀಮಂತರೇ, ವಕೀಲ್ರೆ, ಈ ಜ್ಯೋತಿ ಒಂದಿಗೆ ಆ ಜ್ಯೋತಿ ಅಡಿಗೆಲ್ಲ ಸಮಾರಂಭ ಪರದೆ ನಿಲ್ಲಿಸೋ, ನೀ ಜ್ಯೋತಿ ಬೆಳಗಿಸ್ಬೇಕನ್ನು. ಏನೋ ಜಮೀನ್ದಾರ, ಇದು ಯಾರ ಹೊಲ ಅಂತ ತಿಳಿದು ಈ ನಾಟಕ ಮಾಡಬೇಕು. ಮರ್ಯಾದೆಯಿಂದ ಈ ಅಡಿಗಲ್ಲಿ ಕಿತ್ತುಕೊಂಡು ನೀತಿವಂತನಾಗಿ ನಿನ್ನ ಮಗನಿಗೆ ಮಾಡಿದೆಯೋ ಇಲ್ಲ ನಿನ್ನ ಕುತ್ತಿಗೆಯನ್ನು ಬಯಲಿಗೆ ಹಾಕಿ ಬಿಡು. ನನ್ನ ಹೊಲಕ್ಕೆ ನುಗ್ಗಿ ನನ್ನ ಕಾರ್ಯಕ್ಕೆ ಅಡ್ಡಿ ಬರುವ ಕಣ್ಣಿನಿಂದಲೂ ನಿನ್ನ ಕೈಯಲ್ಲಿ ಚಿತ್ರಹಿಂಸೆಗೊಳಗಾಗಿ ಗಾಯಗೊಂಡ ಘಟ ಸರ್ಪ ಬಿದ್ದು ಈ ಸಂದರ್ಭದಲ್ಲಿ ನಿನ್ನನ್ನು ಕಚ್ಚಬೇಕೆಂದು ಹೇಳಿ ಅತ್ತಿ ಮುತ್ತಿಗೆ ಹಾಕಲು ಬಂದಿದೆ ಈ ಆಸ್ತಿಗಳೊಂದಿಗೆ. ಜಮೀನುದಾರನೆಂದು ಕರ್ನಾಟಕ ತುಂಬ ಹೆಸರುವಾಸಿಯಾಗಿ ನಿನ್ನ ಅಣ್ಣನ ವಂಶದ ಕುಡಿ
ಪರಿಶ್ರಮ ಆ ದೇವರ ಮುಂದೆ ಅನ್ಯಾಯ ನಡೆದರೆ ಆ ದೇವರ ಸುಮ್ಮನೆ ಇರುತ್ತಾನೋ ಇಲ್ಲ ನನಗೆ ಗೊತ್ತಿಲ್ಲ. ಆದರೆ ನನ್ನ ಮುಂದೆ ಅನ್ಯಾಯ ನಡೆದರೆ ಈ ಭೂಮಿಯ ಮೇಲೆ ಬದುಕಲಿಲ್ಲ ಅನ್ಸ್ಬಿಡ್ತೇನೆ. ಮೇಲೆ ದಬ್ಬಾಳಿಕೆ ತೋರಿಸಿ ಕೊಬ್ಬಿನಿಂದ ಮೆರೆತಿರುವ ನಿಮ್ಮಂತ ಪ್ರತಿಯೊಬ್ಬ ಕೊಬ್ಬಿದ ಶ್ರೀಮಂತರ ಕೊಬ್ಬನ್ನು ಇಳಿಸಲು ಸದಾ ಹೋರಾಡುವ ಹಸಿದೆಯ ಪುಲಿ ನಾನು. ವಜಿರಾಜ್, ಈ ನನ್ನ ಮಾತು ತಿಳಿಯದೆ ನೀವು ಉದ್ಗಾರದಿಂದ ಹಬ್ಬರಿಸಿ ಹಾರಾಡಿದರೆ ಈ ನಾನು ಬರಲಿದ್ದಾಗ್ತೇನೆ. ರಂಗವನ್ನು ನಮ್ಮನ್ನು ರಕ್ಷಣೆ ಮಾಡುವ ಜಯವೀರನಿದ್ದಾನೆ. ಇವನು ಜಯವೀರನಲ್ಲೇ ಲಕ್ಷ್ಮೀಪತಿ. ಕೊನೆಗೊಂದು ದಿನ ನಿಮ್ಮೆಲ್ಲರನ್ನು ಮಣ್ಣಲ್ಲಿ ಮುಚ್ಚಿ ಹಾಕುವ ಹರಾಮ್ ಕೋರ. ಮುಚ್ಚಲೇ ಮುಚ್ಚು ಹಾಕಿದವರ ಮನೆ ಬಾಗಿಲು ಕಾಯುವ ನಾಯಿ. ಏ ರಣಹೇಡಿ, ನಿನ್ನಂತ ನಾಯಿಯನ್ನು ಗೊತ್ತಲೇ ನನ್ನ ಪರಾಕ್ರಮ. ಮತ್ತೊಬ್ಬರ ಆಸ್ತಿಯಲ್ಲಿ ಮನೆ ಮಠ ಕಟ್ಟಲು ಹೊರಟ ನಿನ್ನ ಒಬ್ಬ ನಾರಾಯಣನ ಮಗ. ದಿನನಿತ್ಯ ಅವನ ಪಾದ ಹಿಡಿದು ಅವನ ಮನೆ ಬಗಿಲ ಕಾಯುವ ನೀನೊಬ್ಬ ನಾರಾಯಣನ ಮಗ. ನೀವೀಗ ಮರ್ಯಾದೆಯಿಂದ ಈ ಶಿವರಾಜನ ಹೊಲ ಬಿಟ್ಟು ಹೋಗದಿದ್ದರೆ ನಿಮ್ಮೊಬ್ಬೊಬ್ಬರ ಗಂಡ ಉರುಳಿಸಿ ಗುಡ್ಡದ ಮೇರೆ ಕರಿಯಮ್ಮ ತಾಯಿ ಎದುರಿನ ರಕ್ಷ ಹರಿಸುವೆ ಚೋಕೆ. ಬಂದಿದ್ದಾಳಲೇ ನನ್ನ ಎಲ್ಲ ತಾಯಿ. ದುಷ್ಟರಿಗೆ ದುರ್ಗಿಯಾಗಿ ಶಿಷ್ಟರಿಗೆ ಅನ್ನದಾತೆಯಾಗಿ ಸ್ವತಃ ನನ್ನತ್ತಿಗೆಯಾಗಿ ನನ್ನ ಮನೆಯಲ್ಲಿ ಅವತರಿಸಿ ಬಂದಿದ್ದಾಳೆ ಸೀತೆಯಾಗಿ. ಅಂತ ಪವಿತ್ರ ಗರತಿಯ ಕರಳು ಅವರ ಜನ್ಮದಾತನ ಹೆಸರಿಗೆ ಬಸಿ ನಂಗಿಸಲು ಸಿದ್ಧನಾಗಿರುವೆ ಅಂದಾಗ ನನ್ನ ಗುರಿ ಬಾಗಣ್ಣ ಸಾಗಿ ಮುಂದಕ್ಕೆ ನೋಡೋಣ. ಏನು ನೋಡುವೆ ಇವರ ಬಾಳನ್ನು. ಕುನ್ನಿಯೇ ನಾನೇನೆಂಬುದನ್ನು ಲೆಕ್ಕಿಸಲೇ ಹಾಕಿದ್ದರು ಹಾರಾಡಿದರೆ ಮಗನು ನಿನ್ನ ರೆಕ್ಕೆಯನ್ನು ಕತ್ತರಿಸಿ ಹಾಕಿ ಇದೇ ಆಸ್ತಿಗೆ ಹಕ್ಕುದಾರನಾಗಿ ಬರುವೆ. ಅದು ನನ್ನ ಪ್ರಾಣದ ಉಸಿರವರೆಗೂ ನನ್ನ ಶಿವರಾಜನ ಆಸ್ತಿಯಲ್ಲಿ ನಿಮಗೆ ಒಂದು ಹೆಜ್ಜೆ ಕೂಡ ಕಾಲಿಡಲು ಅವಕಾಶ ಕೊಡಲಾರೆ. ಹಾಗೇನಾದರೂ ಅದನ್ನು ಮಿಕ್ಕಿ ನೀವು ಮುಂದೆ ಬಂದ ನಿನ್ನ ಎದೆ ಗುಂಡಿಗೆಯನ್ನು ಹರಿದು ಹಾಕಿ ಪುಡಿದು ಬರುವ ನಿನ್ನ ಬಿಸಿ ರಕ್ತವನ್ನು ಈ ಭೂತಾಯಿಗೆ ಎರೆದು ನಿನ್ನ ಮಾಂಸದಿಂದಲೇ ಸೀಗೆ ಹುಣ್ಣಿಮೆ ಹಬ್ಬವಾಗಿ ಈ ಭೂತಾಯಿಗೆ ಸಿಂಪಡಿಸದಿದ್ದರೆ ನಾನು ನಮ್ಮ ಅಪ್ಪನ ರಕ್ತಕ್ಕೆ ಹುಟ್ಟಿ ಬಂದ ಮಗನೇ ಅಲ್ಲ. ಮುಂದಕ್ಕೆ ನೋಡೋಣ. ಶಿವರಾಜ್, ಏನು ನೋಡುತ್ತಿರುವೆ? ಒಂದು ಕಡುವ ಇವರ ಬಾಳನ್ನು. ಪರಿಸ ಸುತ್ತಮುತ್ತ 10 ಹಳ್ಳಿಗೆ ನಾನೇ ಜಮೀನ್ದಾರನಾಗಿರುವಾಗ ಅವಮಾನ ಮಾಡಿದೆಯೋ ಮಗನೇ? ಈ ಅವಮಾನದ ಅಭಿಮಾನಕ್ಕೆ ಮುಂದೊಂದು ದಿನ ನನ್ನ ಕಾರ್ಯವನ್ನು ಕಣ್ಣಿಟ್ಟ ಕಾರ್ಯ ಮುಗಿಸುವುದೇ ನಮ್ಮ ಛಲ. ಈ ಛಲದಲ್ಲಿ ಪ್ರಾಣಿಯಾಗಿ ನೀವೇನಾದರೂ ತುಮಕಲು ಬಂದರೆ ಅದಕ್ಕೆ ಸಿಕ್ಕಿದ ಮೀನಂತೆ ಎಳೆದು ಹಾಕಿ ಬಿಡುತ್ತೇನೆ. ಕೈ ಹಾಕಿವಿ ಅಂದ ಮೇಲೆ ಕರಿ ತಗೊಳ್ಳಲ್ಲ ಇರ್ತೇವೇನ್ರಿ ದನಿ? ಬನ್ನಿ ಹೋಗೋಣ. ನಿಮ್ಮ ಕೈಯನ್ನೇ ನಾ ಕಡಿಯದೆ ಬಿಡಲಾರೆ. ನಿಮ್ಮೆಲ್ಲರಲ್ಲಿ ಗಂಡೆಂಬ ಎದೆಗಾರಿಕೆ ಇದ್ದರೆ ಮಾಡ್ರಿ ನೋಡೋಣ.
ಸಂತಾನವಾದ ನಮ್ಮೆಲ್ಲರಲ್ಲಿ ಸಾರಾಯಿಗಂಜ ಮುಂದುವರಿಸಲು ನಿಮಗೆಂದು ನಾ ಮುಂದೆ ಬಿಡಲಾರೆ. ನಿಮ್ಮಂತವರಿಗಾಗಿಯೇ ನನ್ನ ಗುರು ಶ್ರೀ ಶಿವಯೋಗೇಶ್ವರ ಮಹಾಸ್ವಾಮಿಗಳು ಕೊಟ್ಲಿಯನ್ನು ನೆನಪಿಗಾಗಿ ಕೊಟ್ಟಿದ್ದಾರೆ. ಮೇಲಾಗಿ ನಾನಿರುವುದೇ ನಿಮಗಾಗಿ. ಶಿವರಾಜ್, ನಮಗಾಗಿ ಅಣ್ಣ ಅತ್ತಿಗೆ ಅವರು ಕಾಯ್ತಾ ಇದ್ದಾರೆ. ಬನ್ನಿ. ನ್ಯಾಯಾಧೀಶ, ಮುಂದಿನ ಸಹಸ್ರಮಾನದಲ್ಲಿ ಹೊಸ ನ್ಯಾಯಾಧೀಶನಾಗಿ ಪಟ್ಟ ಹತ್ತಲಿರುವ ನನ್ನ ಕೇಸನ್ನು ಮಣ್ಣು ಪಾಲಾಗಿಸುತ್ತಿದ್ದಾನಲ್ಲ ಆ ಪರಶುರಾಮ ನೀನಷ್ಟ ಗರ್ವದಿಂದ ನನಗೆ ಎದುರಾಗಿ ನಿಂತರು. ಕೊನೆಗೊಂದು ದಿನ ನನ್ನ ಕಾರ್ಯ ಸಾಧಿಸದೆ ಬಿಡಲಾರೆ. ನಿನ್ನ ಮಾವ ಜಮೀನ್ದಾರನ ಎಲ್ಲ ಆಸ್ತಿ ನನ್ನ ಕೈಸರಿಯಾಗಬೇಕಾದರೆ ನಾಳೆ ರತ್ತುಂಗನಿಂದ ಶಿವರಾಜನ ಕೊಲೆಯಾಗಲೇಬೇಕು. ಅಂದಾಗ ತಿರುತ್ತದೆ ನನ್ನ ಸೇಡು. ಇಂದು ನಡೆದ ಅಡಿಗಲು ಸಮಾರಂಭದಲ್ಲಿ ನನಗಾದ ಅವಮಾನದವರಿ ನೆನಪಿಸಿಕೊಂಡರೆ ಬದಗಿಸುತ್ತದೆ ನನ್ನ ಸೇಡೆಂಬ ಕ್ರೋಧದ ಜ್ವಾಲೆ. ಈ ಜ್ವಾಲೆಗೆ ನಿಮ್ಮೆಲ್ಲರನ್ನು ಆಹುತಿಯನ್ನಾಗಿ ಮಾಡಿ ರತಿಯಂತೆ ಕೈ ಸೇರಿ ಬರಲಿರುವ ಪಲ್ಲವಿಯನ್ನು ನನ್ನ ನಲ್ಲೆಯನ್ನಾಗಿ ಮಾಡಿ ನಕಾರವಾಗಿ ಹೋಗುತ್ತಿರುವ ಸೀತೆ ಶಿವರಾಜರ ಪ್ರಾಣಕ್ಕೆ ಪ್ರಣಾಮ ಸಲ್ಲಿಸಿ ಸುತ್ತ ನಿಮ್ಮ ಶ್ರೀನಕ್ಷರ ಆಸ್ತಿಗೆ ನಾನು ಒಡೆಯನಾಗದಿದ್ದರೆ ನನ್ನ ಹೆಸರು ತ್ಯಾಗರಾಜನೇ ಅಲ್ಲ.